ಭಗವಂತನಿಗೆ ಕಾರಣವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣ ನಡೀತಾ ಇರತಕ್ಕಂತಹದ್ದು ಕಾಲಗರ್ಭದ ಸುಳಿಯರೆಲ್ಲವೂ ಕೂಡ ನಡೆದು ಹೋಗ್ತಿರುತ್ತವೆ. ಜನಕ ಮಹಾರಾಜನ ಬಳಿ ಒಂದಷ್ಟು ವರ್ಷಗಳು ಈತ ಇದ್ದು ಬೆಳೆದಾಗ ಇವನಿಗೆ 16 ವರ್ಷ ತುಂಬುತ್ತೆ. ಆ 16 ವರ್ಷ ತುಂಬಿದಾಗ ಅವನು ಗಂಗೆಯ ತಟದಲ್ಲಿ ತಪಸ್ಸು ಕುಳಿತು ಬಿಡುತ್ತಾನೆ. ಬ್ರಹ್ಮದೇವ ನಿರ್ಮಾಣ ಮಾಡಿದಿತ್ತಲ್ಲ, ಅದು ಯೋನಿ ಮಂಡಲ ಮಾತ್ರವಾಗಿತ್ತು, ದೇವಾಲಯ ಇರಲಿಲ್ಲ ಆಗ. ಮುಂದೆ ನಿಮ್ಮ ಅಪ್ಪನೇ ಕಣೋ ನಿನ್ನ ಸಾಯಿಸೋದು, ನಿನ್ನ ಶತ್ರು ಅಂತ ಹೇಳ್ತಾನೆ. ಆಮೇಲೆ ನೀನೇನ್ ಪೂಜೆ ಮಾಡ್ತಿರೋದು, ಆ ಯೋನಿನ ಪೂಜೆ ಅದನ್ನ ಅನುಭವಿಸೋ ದಡ್ಡ ಅಂತ ಹೇಳ್ತಾನೆ. ಮತ್ತೆ ಅವನ ಅಮ್ಮನನ್ನು ಕುರಿತು ತಪಸ್ ಮಾಡುವಂಥದ್ದು. ಅಮ್ಮ ಇನ್ನು ಕರೆದಾಗ ಬರಲೇಬೇಕಲ್ಲ, ಬಂದ್ಕೊಳ್ಳಿ ನೀನು ತಪಸ್ ಮೆಚ್ಚಿದೆ, ಏನ್ ಬೇಕು ಅಂತಂದಾಗ ನೀನ್ ಬೇಕು ನನಗೆ, ನಾನು ಮದುವೆ ಆಗ್ತೇನೆ. ಇಷ್ಟೊತ್ತು ಪೂಜೆ ಮಾಡಿದವನು, ಇಷ್ಟೊತ್ತು ತಪಸ್ ಮಾಡಿದವನು ಅವಳನ್ನೇ ಹೆಂಡತಿಯಾಗಿ ಮಾಡ್ಕೊಂಡು ಹೋಗ್ತಾನೆ. ಇದಕ್ಕೆ ನೀನು ನಾಳೆ ಬೆಳಗ್ಗೆ ಒಳಗಡೆ ಈ ಬೆಟ್ಟಕ್ಕೆ ಮೆಟ್ಟಲುಗಳು ಹಾಕು, ಆವಾಗ ನೋಡೋಣ ನೀನು ಮದುವೆ ಆಗ್ತಾನೆ ತಾಯಿ ಹೇಳ್ಬಿಟ್ಟು ಹೋಗ್ತಾಳೆ. ವರಾಹ ದೇವರು ಭೂದೇವಿ ಹುಟ್ಟಿದ ಮಗನೇ ಈ ನರಕಾಸುರ. ನರಕಾಸುರ ಏನು ಅಂತ ಸಾಮಾನ್ಯದವನಲ್ಲ, ಯಾಕಂದ್ರೆ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದವನು. ನೋಡಿ ಇಲ್ಲಿ ರಾಕ್ಷಸನ ಯಾಕೆ ಹುಟ್ಟಿದ ಅದು ಕೂಡ ತುಂಬಾ ನಿಮ್ ಮುಂದಕ್ಕೆ ಹೋದ್ರೆ ಗೊತ್ತಾಗ್ತಾ ಬರುತ್ತೆ, ನಾನು ಹೇಳ್ತಾ ಬರ್ತೀನಿ. ಅಂತಹ ರಕ್ಕಸ ದೇವತೆಗೆ ಯಾಕೆ ಹುಟ್ಟದ ಈ ರಕ್ಕಸ ಅಂತಂದ್ರೆ ಅಲ್ಲೊಂದಿದೆ, ಮುಯಿಗೆ ಮುಯಿ ಪ್ರೆಸೆಂಟೇಷನ್ ಈ ವಜ್ರವನ್ನು ಕೊರಿಬೇಕು, ಮುಳ್ಳಿನ ತೆಗಿಬೇಕು ಅಂತ ಬರುತ್ತಲ್ಲ, ಹಾಗೆ ರಕ್ಕಸರನ್ನೇ ಸಂಹಾರ ಮಾಡಬೇಕಾದ್ರೆ ಇವನು ಬೇಕಾಯಿತು. ಭಗವಂತನಿಗೆ ಕಾರಣವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಅದು ನಾಟಕ. ರಜಸ್ವಲೆ ಆಗದಾಗ ಆಯಮ್ಮ ಆ ರೀತಿಯಾಗಿ ಅನ್ನೋದು, ಸಂಗಮ ಇವೆಲ್ಲವೂ ಕೂಡ ನಾಟಕ. ಬಹುಶಃ ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣಕ್ಕೆ ನಡೀತಾ ಇರತಕ್ಕಂತಹದ್ದು ಕಾಲಗರ್ಭದ ಸುಳಿಯರೆಲ್ಲವೂ ಕೂಡ ನಡೆದು ಹೋಗ್ತಿರ್ತವೆ. ಪ್ರೀತಿಯ ಬಂಧುಗಳೇ, ಇದೀಗ ಅಂತಹ ನರಕಾಸುರ ಎಲ್ಲಿ ಈ ರಾವಣನ ವಧೆ ಆದ ಕೂಡಲೇ ಜನ್ಮ ಪಡಿತಾನೆ. ನೀವು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ರೆ ಈ ರಕ್ಕಸನು ಕೂಡ ಒಳ್ಳೆಯವನಾಗ್ತಾನೆ ಅಂತಂದರೆ, ಜನಕ ಮಹಾರಾಜನ ಬಳಿ ಒಂದಷ್ಟು ವರ್ಷಗಳು ಇರ್ತಾನೆ. ಜನಕ ಮಹಾರಾಜನ ಬಳಿ ಒಂದಷ್ಟು ವರ್ಷಗಳು ಈತ ಇದ್ದು ಬೆಳೆದಾಗ ಇವನಿಗೆ 16 ವರ್ಷ ತುಂಬುತ್ತೆ. ಆ 16 ವರ್ಷ ತುಂಬಿದಾಗ ಅವನು ಗಂಗೆಯ ತಟದಲ್ಲಿ ತಪಸ್ಸು ಕುಳಿತು ಬಿಡ್ತಾನೆ. ಯಾರು? ನರಕಾಸುರ. ಅಂತಹ ನರಕಾಸುರ ಗಂಗೆಯ ತಟದಲ್ಲಿ ತಪಸ್ಸಿಗೆ ಕುಳಿತು ಬಿಟ್ಟಾಗ ಅಚಲವಾದ ತಪಸ್ಸು. ಯಾರಾದ್ರೂ ಈಗ ಪರೀಕ್ಷೆ ಬರೆದಾಗ ಅವನು ಕೆಟ್ಟವನೋ ಒಳ್ಳೆಯವನೋ, ಪರೀಕ್ಷೆ ಚೆನ್ನಾಗಿ ಬರೆದಾಗ ನೀವು ಮಾರ್ಕ್ಸ್ ಕೊಡಲೇಬೇಕಲ್ಲ, ಹಾಗೆ ಅವನು ಕೆಟ್ಟವನಾದ್ರೂ ತಪಸ್ ಮಾಡಿದಾಗ ಬರಲೇಬೇಕಾ ಭಗವಂತ. ಹಾಗಾಗಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ಕೇಳು ಅಂದಾಗ ಆಗ ನರಕಾಸುರ ಹೇಳ್ತಾನೆ, ಸ್ವಾಮಿ ನನಗೂ ಕೂಡ ರಾಜ್ಯ ಬೇಕು, ರಾಜ್ಯಭಾರ ಮಾಡಬೇಕು, ನನಗೆ ಆಸೆ ಇದೆ, ನನಗೆ ಒಂದು ರಾಜ್ಯಭಾರ ಕೊಡು ಅಂತ ಕೇಳ್ತಾನೆ. ಆಯಿತು ಬಾ ಅಂತೇಳಿ ಅವನನ್ನು ಗಂಗೆಯಲ್ಲಿ 3 ಸಲ ಮುಳುಗಿಸಿ ತೇಲಿಸಿ ಇವನನ್ನು ಅದೇ ನೀರಿನ ಮುಖಾಂತರವೇ ಕರೆದುಕೊಂಡು ಎಲ್ಲಿಗೆ ಹೋಗ್ತಾನೆ ಅಂತಂದರೆ, ಅದಕ್ಕೆ ನೀರಲ್ಲೇ ಹೋಗೋದಕ್ಕೋಸ್ಕರ ಅವನು ಹೋಗ್ತಕ್ಕಂಥ ಸ್ಥಳ ಪ್ರಾಗ್ಜ್ಯೋತಿಷಪುರ, ಅದೇ ಕಾಮಾಖ್ಯ. ನೋಡು, ಈ ಪಟ್ಟಣದಲ್ಲಿ ನೀನು ಇರು ಅಂತ ಹೇಳ್ತಾನೆ. ಆ ಪಟ್ಟಣದಲ್ಲಿ ಯಾರಿರ್ತಾರೆ ಅಂತಂದರೆ ಅಲ್ಲೊಬ್ಬ ರಕ್ಕಸ ಇರ್ತಾನೆ. ಎಂತಹ ರಕ್ಕಸ ಕೊಲೆ ಇರ್ತಂತಂದರೆ, ಇವನು ಹೋಗುವ ಮುನ್ನ ಮನುಷ್ಯರು ಯಾರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ರಕ್ಕಸರು ಬಿಟ್ಟರೆ ಇನ್ನು ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಮಾನವರು ಮಾತಾಡೋದ್ರಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೂ ಮಾನವ ಅನ್ನೋ ಮಾತು ಇಲ್ಲ ಅಲ್ಲಿ. ಹಾಗಿತ್ತು ನರಕಾಸುರ ಹೋಗುವ ಮುನ್ನ. ಅಂತಹ ರಕ್ಕಸ್ಕೊಲ ದೊಡ್ಡದಾಗಿತ್ತು. ಅವರೆಲ್ಲ ಪೂರ್ತಿ ಸಂಹಾರ ಮಾಡಿ ಹಿಂಡಿ ಹಿಪ್ಪೆ ಮಾಡಿ ಅವರನ್ನು ವಧೆ ಮಾಡಿ ಒಂದಷ್ಟು ಜನನ ಹತ ಮಾಡಿದ, ಒಂದಷ್ಟು ಜನನ ಓಡಿಸಿಬಿಟ್ಟ. ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ ಆತ. ಯಾವ ರೀತಿ ಸಾಮ್ರಾಜ್ಯವನ್ನು ಕಟ್ಟಿದ ಗೊತ್ತಾ ಆತ ಬ್ರಹ್ಮದೇವ ನಿರ್ಮಾಣ ಮಾಡಿದಿತ್ತಲ್ಲ, ಅದು ಯೋನಿ ಮಂಡಲ ಮಾತ್ರವಾಗಿತ್ತು, ದೇವಾಲಯ ಇರಲಿಲ್ಲ ಆಗ. ಈ ನರಕಾಸುರ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ದೇವಾಲಯವನ್ನು ಈತ ನಿರ್ಮಾಣ ಮಾಡುತ್ತಾನೆ. ಎರಡನೇದಾಗಿ ಈತ ನಿರ್ಮಾಣ ಮೊದಲು ಬ್ರಹ್ಮದೇವ ಮಾಡಿದ್ದು, ಆನಂತರ ನರಕಾಸುರ ಇಲ್ಲಿ ಅದ್ಭುತವಾಗಿ ಆ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅತ್ಯಂತ ಚೆನ್ನಾಗಿ ಅವನು ಎಷ್ಟು ಗೊತ್ತ ತಪಸ್ಸಂಪನ್ನನವನು, ಎಷ್ಟು ವೇದಾಧ್ಯಯನವನ್ನು ಮಾಡ್ತಾನೆ. ಯಾಕೆಂದರೆ ವಿಷ್ಣುವಂಶ ಇತ್ತಲ್ಲ ಇವನಲ್ಲಿ. ಅದೇ ರೀತಿಯೇ ಒಂದಷ್ಟು ಋಷಿಗಳನ್ನ ಕರೆಸ್ಕೊಂಡು ಯಜ್ಞವನ್ನು ಮಾಡ್ತಿರ್ತಾನೆ. ಅಮ್ಮನ ಪಾರಾಯಣ ಪ್ರತಿನಿತ್ಯ ಮಾಡ್ತಾನೆ. ಅಂತಹದ್ದು ತುಂಬ ಖುಷಿಯಾಗಿ ಸಂತೋಷವಾಗದು ಬೆಳೀತಾ ಇರುತ್ತೆ. ತುಂಬ ಪ್ರಕಾಂಡ ಪಾಂಡಿತರೆಲ್ಲ ಕೂಡ ಆ ಕ್ಷೇತ್ರದಲ್ಲಿ ಇರ್ತಾರೆ. ತುಂಬ ಯಾಂತ್ರಿಕ ತಾಂತ್ರಿಕರೆಲ್ಲರೂ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಇರ್ತಾರೆ. ಏನು ಮೊದಲೇ ರಕ್ಕಸ ಕುಲದವ್ರು ಇದ್ದಿದ್ದಲ್ಲ, ಆ ರಕ್ಕಸ ಕುಲದವ್ರು ಇದ್ದಿದ್ದಕ್ಕಾಗಿ ಅಲ್ಲಿ ಅವರು ಮಾಂಸಾಹಾರವನ್ನು ಉಣ್ತಾ ಇದ್ದಾರಲ್ಲ, ಅದಕ್ಕಾಗಿ ಬಲಿ ಮಾಡ್ತಾರೆ. ಬಿಟ್ಟರೆ ಬಲಿ ಯಾವುದೇ ದೇವರು ಕೇಳಲಿಲ್ಲ, ಅಲ್ಲಿ ಮಾಡಲಿಲ್ಲ. ಮುಂದಕ್ಕೆ ಹೋಗ್ತೀನಿ ಪ್ರೀತಿಯ ಬಂಧುಗಳೇ. ನಾನಿಲ್ಲಿ ಹೇಳ್ತಿರೋದು, ಈ ನರಕಾಸುರ ಇಷ್ಟು ಒಳ್ಳೆಯವನಾಗಿದ್ದವನು ಈ ಸಹವಾಸ ದೋಷ ಅಂತಾರಲ್ಲ, ನಮ್ಮ ಮಕ್ಕಳು ಅಷ್ಟೇನೆ ಒಳ್ಳೆಯವರಾಗಿರ್ತಾರೆ, ಯಾವ ಜೊತೆನೆ ಸೇರ್ತಾರೆ, ಕೆಟ್ಟು ಹೋಗ್ತಾರೆ.
ಕೆಟ್ಟೋಗ್ತಾರೆ. ಸಹವಾಸ ದೋಷ ಅಂತಾರಲ್ಲ, ನಾನು ಕೆಲವು ಮಕ್ಕಳು ಬಂದಾಗ ಅದೇ ಹೇಳ್ತೀನಿ, ನೋಡು ಕಣೋ, ನಿನ್ನ ಜಾತಕ ಅಷ್ಟು ಚೆನ್ನಾಗಿದೆ ಕಣೋ, ಅದ್ಭುತವಾಗಿದೆ ಕಣೋ, ನೀನೊಬ್ಬ ದೊಡ್ಡ ಲೀಡ್ರ್ ಆಗ್ತೀಯ ಕಣೋ, ಅಷ್ಟು ಯೋಗಗಳಿದೆಯೋ ನಿನ್ನ ಜಾತಕದಲ್ಲಿ, ನನ್ನ ಮಾತು ಕೇಳೋ, ಒಂದು ಕೌನ್ಸಿಲಿಂಗ್ ಮಾಡ್ತೀನಿ, ಮತ್ತು ಅವರ ಅಪ್ಪ ಅಮ್ಮನಿಗೂ ಬೈತಿರ್ತೀನಿ, ಬಟ್ ಛೇಡಿಸ್ತಿರ್ತೀನಿ, ಇವನನ್ನು ಮೊದಲು ತಗೊಂಡಾಗ ಹಾಸ್ಲಿಗೆ ಹಾಕಿರ್ತೀನಿ. ಯಾಕಂದರೆ ಅವನಿರುವಂಥ ಆ ಲೊಕೇಶನಲ್ಲಿ ಅಂಥ ಜನ ಇರ್ತಾರೆ, ಅಂಥವ್ರನ್ನ ತಪ್ಪಿಸ್ಬೇಕು, ಅವನು ಒಳ್ಳೆಯವನಾಗಲೇಬೇಕು ಅಂತಂದು ಯೋಗಗಳು ಚೆನ್ನಾಗಿರ್ತವೆ. ದೇವ್ರು ಏನು ಕೊಡ್ತಾನೆ ಅಂತಂದರೆ, ನಮಗೆ ಪಂಚಭೂತಗಳು ಕೊಟ್ಟಂಗೆ ಜ್ಞಾನ ಕೊಡ್ತಾನೆ, ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ನಮಗೆ ಅಂಗಡಿನವನು ಪೆನ್ ಕೊಡ್ತಾನೆ, ನಮಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ನಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಆನ್ಸರ್ ಕೊಡಲ್ಲ, ನಾವೇ ಮಾಡ್ಬೇಕು. ಅದಕ್ಕೆ ಭಗವಂತ ಬುದ್ಧಿ ಕೊಟ್ಟಿರ್ತಾನೆ, ನೀನು ಒಳ್ಳೆಯವ್ರ ಜೊತೆ ಹೋಗಬೇಕು, ಕೆಟ್ಟವ್ರ ಜೊತೆ ಹೋಗ್ಬೇಕು, ನಿನಗೆ ಬಿಟ್ಟಿದ್ದು. ಹಾಗೆ ಇಲ್ಲಿ ಈ ರಕ್ಕಸ ಇದ್ದಾನಲ್ಲ, ನರಕಾಸುರ, ಆ ನರಕಾಸುರ ಬಲಿಚಕ್ರವರ್ತಿಯ ಮಗನಾಗಿರತಕ್ಕಂತಹ ಒಬ್ಬ ಅಸುರ. ಅಸುರನ ಹೆಸರು ಬಾಣಾಸುರ. ಬಾಣಾಸುರನ ಸ್ನೇಹ ಮಾಡಿಬಿಡ್ತಾನೀಗ. ಅಂತಹ ಬಾಣಾಸುರ ಸಂಬಂಧ ಹೇಗಿರುತ್ತಂತಂದರೆ, ಅವನು ಏನೇನು ಹೇಳ್ಕೊಡ್ತಾನೆ ಗೊತ್ತಾ, ಅವನು ಎಂತಹದ್ದು ಹೇಳ್ಕೊಡ್ತಾನೆ ಗೊತ್ತಾ, ಮುಂದೆ ನಿಮ್ಮ ಅಪ್ಪನೇ ಕಣೋ ನಿನ್ನ ಸಾಯಿಸೋದು, ನಿನ್ನ ಶತ್ರು ಅಂತ ಹೇಳ್ತಾನೆ. ಆಮೇಲೆ ನೀನೇನು ಪೂಜೆ ಮಾಡ್ತಿರೋದು, ಆ ಯೋನಿನ ಪೂಜೆ, ಅದನ್ನು ಅನುಭವಿಸೋ ದಡ್ಡ ಅಂತ ಹೇಳ್ತಾನೆ. ಆಮೇಲೆ ನೀನು ಏನು ಮಾಡ್ತಿರೋದು, ಸಂತೋಷ ಅನುಭವಿಸ್ತಾನೆ, ನೀನು ಯಾವಾಗಲೂ ಕೂತ್ಕೊಂಡು ಏನು ಜಪ ಮಾಡ್ತೀಯ ಹೇಳ್ತಾನೆ. ಇವನಿಗೆ ಹೋಯ್ತು, ಇವನು ವೇದಾಧ್ಯಯನ ಮಾಡಿದ್ದು ಹೋಯ್ತು, ಯಜ್ಞ ಮಾಡಿದ್ದು ಹೋಯ್ತು, ಅಮ್ಮನ ಆರಾಧನೆ ಬಿಟ್ಟು ಹೋಯ್ತು ಇವನಿಗೆ. ಇವನು ಕುಲ ಕೆಟ್ಟೋದ, ಇನ್ನು ಇವನ ಬದಲಾವಣೆ ಮಾಡೋಕ್ಕಾಗಲ್ಲ. ಅಲ್ಲಿಂದ ಆಚೆಗೆ ಅವನ ಪೈಸಾಚ ಕೃತ್ಯ ಪ್ರಾರಂಭ ಆಯಿತು. ಅದು ಇನ್ನೊಂದಷ್ಟು ಹೋಗುತ್ತೆ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕೆ ಸ್ಟಾಪ್ ಮಾಡ್ತೀನಿ ಅಂತಂದರೆ, ಮತ್ತೆ ಅವನ ಅಮ್ಮನನ್ನು ಕುರಿತು ತಪಸ್ಸು ಮಾಡುವಂಥದ್ದು. ಅಮ್ಮ ಇನ್ನು ಕರೆದಾಗ ಬರಲೇಬೇಕಲ್ಲ, ಬಂದುಕೊಳ್ಳಿ, ನೀನು ತಪಸ್ಸು ಮೆಚ್ಚಿದೆ, ಏನು ಬೇಕು ಅಂತಂದಾಗ, ನೀನು ಬೇಕು ನನಗೆ, ನಾನು ಮದುವೆ ಆಗ್ತೀನಿ. ಇಷ್ಟೊತ್ತು ಪೂಜೆ ಮಾಡಿದವನು, ಇಷ್ಟೊತ್ತು ತಪಸ್ಸು ಮಾಡಿದವನು ಅವಳನ್ನೇ ಹೆಂಡತಿಯಾಗಿ ಮಾಡ್ಕೊಳಕ್ಕೆ ಹೋಗ್ತಾನೆ. ಇನ್ನೇನಾಗುತ್ತೆ ಹೇಳು, ಅಲ್ಲಿಂದ ಆಚೆಗೆ ನಡೆಯುವಂಥ ಕತೆ ಇಷ್ಟು ಹೋಗುತ್ತೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನರಕಾಸುರನ ವಧೆ ಎಲ್ಲಾಗತ್ತೆ ಅಂತಂದರೆ, ಮತ್ತೆ ದ್ವಾಪರದಲ್ಲಿ ನಿಮಗೆ ಗೊತ್ತಿದೆ, ಇನ್ನು ಕೃಷ್ಣ ಬರುವಂಥದ್ದು ಏನೇನು ಮಾಡ್ತಾನೆ ಅಂತ. ಆದರೆ ಸ್ಥಾಪನೆ ಮಾಡಿದ್ದು ಮೊದಲು ಅವನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕಂದರೆ ಇದು ಮತ್ತು ಡೈವರ್ಷನ್ ತಗೊಂಡ್ರೆ ಇನ್ನೊಂದು 20-25 ನಿಮಿಷ ಆಗುತ್ತೆ. ನರಕಾಸುರನಿಗೆ ಸಂಬಂಧಪಟ್ಟ ಈ ಋಷಿಗಳನ್ನು ಏನು ಮಾಡ್ತಾನೆ, ವೇದಗಳನ್ನು ಏನು ಮಾಡ್ತಾನೆ, ಅಲ್ಲಿ ಸಾತ್ವಿಕ ಪೂಜನೆ ಏನು ಮಾಡ್ತಾನೆ, ಮತ್ತೆ ಇಲ್ಲೊಂದು ಋಷಿ ಬರ್ತಾನೆ, ವಶಿಷ್ಠ ದೇವರು ಅಂದರೆ ವಶಿಷ್ಠ ಋಷಿ. ಆ ವಶಿಷ್ಠ ಋಷಿ ಬಂದು, ನಾನು ದರ್ಶನ ಮಾಡಬೇಕು ಅಮ್ಮರದು ಅಂತಂದ್ರೆ ಇವನು ಬಿಡೋದೇ ಇಲ್ಲ, ಯಾರು ನರಕಾಸುರ ಬಿಡೋದೇ ಇಲ್ಲ. ಅರೆ ನನ್ನನ್ನೇ ತರ್ತೀಯ, ನಾನು ಆ ದೇವಿ ಉಪಾಸಕ, ಆ ಅಮ್ಮನ ಉಪಾಸಕ ಅಂತ ಹೇಳಿದ್ರು ಬಿಡೋದಿಲ್ಲ ಇವನು. ಆವಾಗ ವಶಿಷ್ಠರ ಕೋಪ ಬಂದ್ಬಿಡುತ್ತೆ. ನೀನು ನಿಮ್ಮ ತಂದೆಯಿಂದಲೇ ಹತನಾಗ್ತೀಯ ಅಂತ ಶಾಪವನ್ನು ಕೊಡೋದು, ಆ ಶಾಪ ಇವನಿಗೆ ತಟ್ಟುವಂಥದ್ದು. ಜೊತೆಗೆ ನೀನು ಇಲ್ಲಿ ಇರೋ ತನಕ ಈ ಯೋನಿ ಮಾಯವಾಗಲಿ ಅಂತ ಹೇಳ್ತಾನೆ. ಮತ್ತೆ ಹಾಗೆ ಇಲ್ಲಿ ಅಲ್ಲಿಂದ 70 ಕಿಲೋಮೀಟರ್ ದೂರದಲ್ಲೇ ಗುವಾಹಟಿಯಲ್ಲಿ ಒಂದು ದೇವಸ್ಥಾನ ಇದೆ, ಅದು ವಶಿಷ್ಠರ ಆಶ್ರಮ ಆಗಿರುತ್ತೆ. ಹಾಗೆಲ್ಲವೂ ಇದ್ದು ಮತ್ತು ಅವನು ಹಿಂದಕ್ಕೆ ತಿರುಗಿದ್ರೆ ಆ ಯೋನಿ ಇರೋದಿಲ್ಲ. ಆನ ತಪಸ್ಸು ಮಾಡ್ತಾನೆ. ಅಲ್ಲಿ ತಪಸ್ಸು ಮಾಡಿದಾಗ, ಆಯಿತು ಕಣ, ನೀನು ಕರೆದು ಬಿಟ್ಟು ನಾನು ಬಂದುಬಿಟ್ಟಿದ್ದೀನಿ, ಇದಕ್ಕೆ ನೀನು ನಾಳೆ ಬೆಳಿಗ್ಗೆ ಒಳಗಡೆ ಈ ಬೆಟ್ಟಕ್ಕೆ ಮೆಟ್ಟಲುಗಳು ಹಾಕು, ಆವಾಗ ನೋಡೋಣ ನೀನು ಮದುವೆ ಆಗ್ತೀನಿ ತಾಯಿ ಹೇಳ್ಬಿಟ್ಟು ಹೋಗ್ತಾಳೆ. ಆ ನಂತರ ಅವನು ಏನು ಪ್ರಯತ್ನ ಪಡ್ತಾನೆ, ಎಲ್ಲ ಶಿಲ್ಪಗಳನ್ನು ತರಿಸಿ ಅದ್ರ ಮೆಟ್ಟಲುಗಳನ್ನು ಮಾಡ್ತಾನೆ. ಆದರೆ ಅಮ್ಮ ಷರತ್ತೊಂದು ಹಾಕಿರ್ತಾಳೆ, ಕೋಳಿ ಕೂಗೋದ್ರೊಳಗಡೆ ಮೆಟ್ಲು ಮಾಡಿರ್ಬೇಕು ನೀನು ಅಂತ. ಆ ನಂತರ ಇವನು ಮೆಟ್ಲು ಮಾಡ್ತಿರ್ಬೇಕಾದ್ರೆ ಬಹುಶಃ ಅರ್ಧಂಬರ್ಧ ಆಗಿರುತ್ತೆ, ಆ ಮೆಟ್ಟಲು ಹಾಕೋಕ್ಕೆ ಬರಲ್ಲ, ಕೋಳಿ ಕೂಗು ಬಿಡುತ್ತೆ. ಆ ನಂತರ ಅವನ ಆಸೆ ಭಗ್ನ ಆಗಿಬಿಡುತ್ತೆ. ಆ ಕೋಳಿ ಕೆಟ್ಟದಾಗಿರ್ಬೇಕು ನನ್ನ ಬದುಕಿಗೆ, ನನ್ನ ಪಾಲಿಗೆ ಅಂತೇಳಿ ಅವತ್ತು ಅದನ್ನು ಕೋಳಿನ ಕತ್ತರಿಸ್ತಾನೆ. ಬಹುಶಃ ಕೆಟ್ಟದ್ದು ಅಂತ ಆಗಲಿಕ್ಕೆ ಆವತ್ತು ಕೋಳಿ ಕತ್ತರಿಸಿದ್ದು. ಇವತ್ತು ನಮ್ಮ ಕಲಿಯುವಿಗೆಲ್ಲ ಬಂದಿರುತ್ತೋ ಕೋಳಿ ಕತ್ತರಿಸಿ ಏನು ಹೇಳ್ತಾರೆ, ನೀವೇನು ಹೇಳ್ತೀರಿ, ಚಿಕನ್ ಏನದು, ಚಿಕನ್ ಹೇಳ್ತಿರಲ್ಲ, ನಿಮ್ಮ ಕರ್ಮ. ಈ ಅಲ್ಲಿಂದ ಉಟ್ಕೊಳ್ತು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಪ್ರೀತಿ ಬಂದು ಸ್ವಲ್ಪ ಖಾರವಾಗಿ ಮಾತಾಡ್ತಾನೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತೊಂದು ಕತೆ ಬೇಡ. ಮತ್ತೆ ಇದನ್ನು ಪ್ರಾರಂಭಿಸಿದವರು ಇವನು ಮಹಾದ್ರೆ ಇನ್ನೊಬ್ಬಾತ ಮಹಾನುಭಾವ ಈ ಪಾರ್ವತಿ ಪರಮೇಶ್ವರದ ಒಂದು ಸಂತಾನವನ್ನು ಪಡಿಬೇಕು ಅಂತ ಇರುತ್ತೆ. ಆ ಸಂತಾನ ಪಡಿಬೇಕಾದ್ರೆ ಈ ಮಹಾನುಭಾವ ತಪಸ್ಸಲ್ಲಿ ಕೂತಿದ್ದಾನೆ. ಯಾರು? ಶಿವ. ಇವನನ್ನು ಆ ತಪಸ್ಸು ಭಗ್ನ ಮಾಡೋಕ್ಕೆ ದೇವತೆಗಳೆಲ್ಲ ಯಾರು ಕಳಿಸ್ಕೊಡ್ತಾರೆ? ಮನ್ಮಥನ ಕಳಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ಆ ಮನ್ಮಥನ ಕಳಿಸ್ಕೊಡ್ತಾರೆ. ಆ ಮನ್ಮಥ ಏನು ಮಾಡ್ತಾನೆ ಅಂತಂದರೆ, ಇನ್ನು ಏನೋ ಮಾಡ್ಲಿಕ್ಕೆ ಹೋಗ್ತಾನೆ, ಶಿವನ ಕಣ್ಣು 3ನೇ ಕಣ್ಣು ಬಿಟ್ಟಾಗ ಅವನು ಬೂದಿ ಆಗ್ತಾನೆ. ಆ ನಂತರ ಅವನ ಮಾಡದೆ ಬಂದು ಬೇಡ್ಕೊಳ್ತಾನೆ, ದೇವತೆಗಳು ಬಂದು ಬೇಡ್ಕೊಳ್ತಾರೆ. ಮತ್ತೆ ಇವನನ್ನು ಶಿವ ಕಳಿಸ್ಕೊಡ್ತಾನೆ, ಇಂಥ ಕ್ಷೇತ್ರಕ್ಕೆ ಹೋಗುವ ಅಂತೇಳಿ. ಅಲ್ಲಿ ಸುಂದರಾಂಗನಾಗ್ತಾನೆ. ಎಲ್ಲಿ ಆ ಕ್ಷೇತ್ರಕ್ಕೆ ಬರ್ತಾನೆ, ಅದೇ ಬೂದಿ ಸೌಂದರ್ಯದ ದೇಹವನ್ನು ಪಡೆದು ಬಿಡುತ್ತೆ. ಮನ್ಮಥನದ ಮತ್ತು ಸೌಂದರ್ಯ ಪಡೀತಕ್ಕಂಥ ದೇಹ. ಅವನು ಏನು ಮಾಡ್ತಾನೆ ಅಂತಂದರೆ, ಈ ಕಾಮಾಖ್ಯ ದೇವಸ್ಥಾನ ಇವನಿಂದ ಶಿಥಿಲ ಆಗಿತ್ತಲ್ಲ, ಆ ನಂತರ ಈತ ವಿಶ್ವಕರ್ಮನನ್ನು ಹಿಡಿಕೊಂಡು ಅತ್ಯಂತ ಅದ್ಭುತವಾಗಿ ಮಾಡುತ್ತಾನೆ.
ನಿರ್ಮಾಣ ಮಾಡಿದ್ದು. ಮತ್ತು ಮೂರನೇದಿತ್ತು, ಒಂದು ಬ್ರಹ್ಮದೇವ ಮಾಡಿದ್ದು, ಎರಡನೇದು ನರಕಾಸುರ ಮಾಡಿದ್ದು, ಮೂರನೇದು ಮನ್ಮಥ ಶಿವನ ಆಜ್ಞೆ ಮೇರೆಗೆ ಆ ಕ್ಷೇತ್ರದಲ್ಲಿ ಹೋಗಿ ಅನುಷ್ಠಾನವನ್ನು ಮಾಡಿ ಆ ಒಂದು ದೇವಾಲಯವನ್ನು ದೊಡ್ಡ ಮಟ್ಟದಾಗಿ ನಿರ್ಮಾಣ ಮಾಡಿದ್ದು. ಇಷ್ಟೆಲ್ಲ ನಿರ್ಮಾಣ ಮಾಡಿದ್ದು ಎಷ್ಟು ಅದ್ಭುತವಾದ ಸಬ್ಜೆಕ್ಟ್ ಪ್ರೀತಿ ಬಂಧುಗಳೇ. ಬಹುಶಃ ನಾನು ಈಗ ಮಾಡ್ತಾ ಇದ್ದಾರಲ್ಲ ಪೂಜೆಗಳು, ಈ ಪೂಜೆಗಳ ಬಹುಶಃ ಯಾರೂ ಹೋಗಬಾರ್ದು, ಅದು ಪ್ರಯೋಜನವೂ ಇಲ್ಲ. ಹೋಗ್ತೀನಿ ಅಂತಂದರೆ ಇಂಥ ಸಂದರ್ಭ ಬಿಟ್ಟು ಒಂದಷ್ಟು ತಪಸ್ಸನ್ನು ಬಹುಶಃ ನನ್ನ ನನಸು ಮಾಡ್ಕೊಳ್ಳಿಕ್ಕಾದ್ರೂ ಹೋಗಿ ಬರ್ತೀನಿ. ನಿಮ್ಮ ಕನಸು ಇಟ್ಕೊಳ್ಳಿ, ಈಡೇರೇ ತೀರುತ್ತೆ ಶ್ರದ್ಧೆ ಭಕ್ತಿ ನೀವು ಮಾಡ್ಕೊಂತೆ ಆದರೆ. ಅಮ್ಮ ವರ್ಷಕ್ಕೊಂದ್ಸಲ ಅಲ್ಲ, ನಾನು ಹೇಳ್ತಕ್ಕಂತಹದ್ದು ಏನು ಈ ಕತೆ ಸವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಿದ್ದೇನೋ, ಇದರಲ್ಲಿ ಅಂಬುಬಾಚಿ ಅಂತ ಏನು ಕರಿತೀರೋ, ಈ ಅಂಬುಬಾಚಿ ಅಂತಕ್ಕಂತಹದ್ದು ಆ ಅಮ್ಮನಗಳು 5 ದಿನಗಳಾಗ ಋತುಸ್ರಾವವನ್ನು ಅಂಬುಬಾಚಿ ಅಂತ ಕರೀತಾರೆ. ಆ 5 ದಿನಗಳು ಆಗ್ತಕ್ಕಂಥ ಆ ಒಂದು ಪೂಜೆ ವರ್ಷಕ್ಕೊಂದ್ಸಲ ಆಗಲ್ಲ, ಇದು ಪ್ರತಿ ತಿಂಗಳು ಆಗಲ್ವ ಹೆಣ್ಮಕ್ಳಿಗೆ. ಹಾಗೆಯೇ ಇದು ಅಮ್ಮ ಆಗುವಂಥದ್ದು ಪ್ರತಿ ತಿಂಗಳು ಕೂಡ ಆರಿದ್ರ ನಕ್ಷತ್ರದಲ್ಲಿ ರಜಸ್ವಲೆ ಆಗುತ್ತಾಳೆ. ನೀವು ಆ 3 ದಿನಗಳ ಕಾಲ ಹೋಗಬಾರ್ದು. ನೀವು ಆರ್ದ್ರ ನಕ್ಷತ್ರ ಬಂದ ನಂತರ 4ನೇ ದಿನ ನೀವು ಪ್ರತಿ ತಿಂಗಳು ಹೋಗ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ, ಅವತ್ತು ನಿಮಗೆ ಅಮ್ಮ ಅನುಗ್ರಹ ಮಾಡ್ತಾಳೆ. ಹೇಗೆ ಅನುಗ್ರಹ ಮಾಡ್ತಾಳೆ ಅಂದರೆ ಎಷ್ಟು ಅದ್ಭುತವಾಗಿ ಮಾಡ್ತಾಳೆ ಅಂತಂದರೆ, ಮೊದಲು ಈಗಂದೆಲ್ಲ ನಾನು ಮಾತಾಡಲ್ಲ, ತತ್ಪೂರ್ವೆ ಈ ಹಿಂದೆ ಒಂದು 30 ವರ್ಷಗಳ ಹಿಂದಿನದ್ದು ಮಾತಾಡೋಣ. 30-40 ವರ್ಷಗಳ ಹಿಂದೆ ಆ ಮಹಿಳೆಯರು ಏನಾದರೂ ರಜಸ್ವಲೆ ಆದರೆ ಪುಟ್ ಮಕ್ಕಳಿರ್ತಾರೆ ಅಂದ್ಕೊಳ್ಳಿ, 3 ವರ್ಷ 5 ವರ್ಷದ ಮಕ್ಕಳು ಯಾವಾಗಲೂ ಅಮ್ಮನ ಜೊತೆನೇ ತಬ್ಕೊಂಡಿರ್ತವೆ. ಅಂತಹ ಮಕ್ಕಳು ಅಮ್ಮನನ್ನು ಬೇರೆ ಕೋಣೆಗೆ ಹಾಕ್ತಾರೆ. ಆ ಮಕ್ಕಳೇ ಅಮ್ಮನ ಮುಟ್ಬೇಡ ಇವತ್ತು, ಅಮ್ಮನನ್ನು ಮುಟ್ಬೇಡ ಇವತ್ತು ಅಂತಾರೆ. ಏನು ಮಕ್ಕಳಿಗೆ ಏನು ಅರ್ಥ ಆಗಲ್ಲ, ಸರಿ ಹಾಗೆ ಮ್ಯಾನೇಜ್ ಮಾಡ್ತಾರೆ. 3 ದಿವಸ ಆಗುತ್ತೆ. 4ನೇ ದಿವಸ ಸ್ನಾನ ಮಾಡಿಕೊಂಡು ಆ ಅಮ್ಮನೂ ಓಡ್ ಬರ್ತಾಳೆ, ಆ ಮಗುನ ಓಡ್ ಬಂದು ಅಂಗಲಾಚಿ ಇಬ್ಬರು ತಪ್ಕೊಂಡ್ಬಿಡ್ತಾರಲ್ಲ, ಹಾಗೆ 4ನೇ ದಿನ ನಿಮ್ಮನ್ನು ತಪ್ಕೊಂಡ್ಬಿಡ್ತಾಳೆ. ನಿಮ್ಗೇನು ಬೇಕು, 4 ದಿನ ಆಯಿತು ನಿನ್ನ ನೋಡಿ ಕಂದ ಅಂತೇಳಿ ಏನು ತಿನ್ನಿಸ್ತಾಳೋ ಖುಷಿಯಿಂದ, ನೀನೇನು ಕೇಳ್ತೀಯೋ ಅದೆಲ್ಲವನ್ನು ಕೊಟ್ಬಿಡ್ತಾಳೆ. ಅಂತಹದ್ದು ಆರಿದ್ರ ನಕ್ಷತ್ರ ಆದ 4ನೇ ದಿನ ನೀವು ಹೋದರೆ ಅಮ್ಮ ಕೊಡ್ತಾಳೆ. ಈಗ ಸುಮ್ಮನೆ ಪೇಚಾಟಕ್ಕೆ ಯಾಕೆ ಹೋಗ್ತೀರಾ ಗೊತ್ತಿಲ್ಲ. ತುಂಬ ಜನ ಸೆಲೆಬ್ರಿಟಿಗಳು ಕೂಡ ಹೋಗ್ತಾ ಇದ್ದಾರೆ ಕ್ಷೇತ್ರಕ್ಕೆ. ಅಲ್ಲ, ಸೆಲೆಬ್ರಿಟಿಗಳು ಬಿಟ್ಬಿಡಿ, ಅವ್ರ ಕೆಲಸಕ್ಕೆ ಬರೆದಿದ್ವು. ನಾನು ಯಾಕೆ ಹೇಳ್ತೀನಿ, ಅವ್ರು ಓದ್ಕೊಂಡೆ ಜನ ಎಚ್ಚೆತ್ಕೊಳ್ತೀವಿ. ಇದು ನಮ್ಮ ಜನಕ್ಕೆ ಬಂದಿರೋ ರೋಗ. ಅವ್ರು ಬರೋಕ್ಕೆ ಹೋದ ಜಾಗ ಇಲ್ವ ಅಲ್ಲಿ, ಅವ್ರು ಬರೋಕ್ಕೆ ಹೋದ ಪ್ರಸಿದ್ಧ ಜಾಗ ಇಲ್ವ ಅದು. ನಾನು ಹೇಳೋದಿಷ್ಟೇ, ನಿಮ್ಮ ಕಾಯಕಲ್ಪ ಹೇಗಿರಬೇಕು ಅಂತಂದರೆ, ನಾನು ಏನೋ ಒಂದು ಪಡೆದೇ ತೀರಬೇಕು ಅಂತಂದರೆ ನೀವು ಅದೇ ಅವ್ರು ಹೋದ್ಮೇಲೆ ನೀವು ಹೋಗ್ತೀರಿ. ಯಾರೋ ಸೆಲೆಬ್ರೇಟ್ ಹೋದರೆ ಏನಿಲ್ಲ ಮಣ್ಣು ಅಲ್ಲಿ, ಅವ್ರು ಹೋಗಿದ್ದು ಅಷ್ಟು ಶ್ರದ್ಧೆ ಭಕ್ತಿ ಅನ್ನಂತ ಹೋಗಿರಲ್ಲ, 100ಕ್ಕೆ 100 ಹೋಗಿರಲ್ಲ, ಕಷ್ಟ ಇಟ್ಕೊಂಡು ಅವ್ರು ಹೋಗಿರಲ್ಲ. ಯಾರೋ ಹೇಳಿರ್ತಾರೆ ಹೋಗ್ಬಿಟ್ಟಿರ್ತಾರೆ, ಅದೊಂದು ನಡೆದೋಗುತ್ತೆ. ಅವ್ರು ಹೋದ್ಮೇಲೆ ನೀವು ಹೋಗ್ತಿರಲ್ಲ, ಅದು ಕರೆಕ್ಟ್ ಅಲ್ಲ. ನಿಮಗೆ ಪೇಯ್ನ್ ಇದ್ದರೆ ಆಸ್ಪತ್ರೆಗೆ ಹೋಗಿಯಪ್ಪ, ನಿಮಗೆ ಜ್ವರ ಇದ್ದರೆ ಆಸ್ಪತ್ರೆಗೆ ಹೋಗಿಯಪ್ಪ, ನಿಮಗೆ ಕಷ್ಟ ನಷ್ಟ ದುಃಖ ತುಂಬ ಇತ್ತು ಅಂತಂದರೆ ಆ ಕ್ಷೇತ್ರಕ್ಕೆ ಹೋಗಿಯಪ್ಪ. ಸೆಲೆಬ್ರಿಟಿ ನೋಡಿ ಅಲ್ಲ ನೀವು ಹೋಗಬೇಕಾಗಿತ್ತು. ಇದು ಚೆನ್ನಾಗಿ ತಿಳ್ಕೊಳ್ಳಿ ಪ್ರೀತಿ ಬಂಧುಗಳೇ. ಅಂತಹ ವಿಶ್ವಕರ್ಮನಿಂದ ಹಿಡಿದು ನಿರ್ಮಾಣವಾದ ಎಲ್ಲ ದೇವತೆಗಳು ಇರ್ತಕ್ಕಂತಹ ಕ್ಷೇತ್ರ ಶಕ್ತಿಯ ತಾಣ ಅಂತಂದರೆ ಅದು ಪ್ರೀತಿ ಬಂಧುಗಳೇ. ನೆಕ್ಸ್ಟ್ ಅಲ್ಲಿಂದ ಮುಂದುವರೆದ ಭಾಗ ಇದೆಯಲ್ಲ, ಇನ್ನೂ ನಾನು ಹೇಳ್ತಾ ಬರಬೇಕಾಗತ್ತೆ. ಅಷ್ಟು ಅದ್ಭುತಗಳು ಜರುಗಿ ಹೋಗ್ತವೆ. ಆ ನಂತರ ಈ ಕೃತಯುಗದಲ್ಲಿ ಗರ್ಭವನ್ನು ಧರಿಸಿ ತ್ರೇತಾಯುಗದಲ್ಲಿ ಹುಟ್ಟಿದವ ದ್ವಾಪರಯುಗಕ್ಕೆ ಅಂತ್ಯವಾಗ್ತಕ್ಕಂತಹ ನರಕಾಸುರನ ವಧೆಯಿಂದ ಹಿಡಿದು ಈ ಕ್ಷೇತ್ರದ ಮಹಿಮೆ, ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮದೇವನಿಂದ ಹಿಡಿದು ಈ ಕ್ಷೇತ್ರಕ್ಕೊಂದು ಶಕ್ತಿ ಇದೆ ಅಂತ ನಾವು ಮಾತನಾಡೋದಾದರೆ, ಇನ್ನು ಕಲಿಯುಗದ ಕಥೆ ಏನು ಅಂತಂದರೆ, ಕಲಿಯುಗದಲ್ಲಿ ಒಬ್ಬ ರಾಜ ವಿಷ್ಣು ಸಿಂಹ ಅಂತ, ಆ ವಿಷ್ಣು ಸಿಂಹ ಅನ್ನುವವ ರಾಜ್ಯಭಾರ ಮಾಡ್ತಿರ್ತಾನೆ. ಹಾಗೆ ಮಾಡ್ತಿರಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತಿರ್ತಾರೆ. ಯಾಕೋ ಕಾರಣಾಂತರದಿಂದ ಸೋತು ಅವನ ತಮ್ಮ ಶಿವಸಿಂಹ ಇವ ವಿಷ್ಣು ಸಿಂಹ ಇಬ್ಬರು ಕೂಡ ಎಲ್ಲಿ ಸೇರ್ಕೊಳ್ತಾರೆ ಅಂತಂದ್ರೆ, ಬಹುಶಃ ಆವತ್ತಿಗೆ ಈ ದೇವಾಲಯ ನಶಿಸಿ ಹೋಗ್ಬಿಟ್ಟಿತ್ತು, ಏನೇನೂ ಇರಲಿಲ್ಲ, ಬೆಟ್ಟ ಗುಡ್ಡ ಇತ್ತು. ಅಲ್ಲಿ ಒಬ್ಬ ಹಣ್ಣು ಮುದುಕಿ ಕತ್ತಲು ಬಹುಶಃ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ಈ ರಾಜರನ್ನ. ಸೋತೋಗಿದ್ದಾರೆ. ಎಷ್ಟೋ ಸಲ ಗೆದ್ದವರು ಒಂದು ಸಲ ರಾಕ್ಷಸ ಸೇನಕ್ಕೆ ಸೋತು ಹೋಗಿ ಮೊರಮಾಚಿಕೊಂಡು ಒಂದು ಕಡೆ ಇರುತ್ತಾರೆ. ಸಣ್ಣದಾಗಿ ಒಂದು ರಾತ್ರಿ ವೇಳೆ ಒಂದು ದೀಪ ಕಾಣಿಸುತ್ತೆ. ಆ ದೀಪ ಏನೋ ನಿಧಾನಕ್ಕೆ ಈ ಅಣ್ಣ ತಮ್ಮ ವಿಷ್ಣು ಸಿಂಹ ಶಿವಸಿಂಹ ಇಬ್ಬರು ಹೋಗಿ ನೋಡಿದ್ರೆ, ವಯಸ್ಸಾಗಿರುವ ಮುದುಕಿ ಆ ಗಿಡಗಳ ಮಧ್ಯೆ ಹೇಗಿದ್ದಾಳೋ ಗೊತ್ತಿಲ್ಲ.